ಎಲ್ಲರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ 2 ಟಿಕೆಟ್ಸ್ ಎನಿವೇರ್. ಈ ಸೀರೀಸ್ ಅಲ್ಲಿ ನಾವು ನಿಮಗೆ ಕರ್ಕೊಂಡು ಹೋಗ್ತಿರೋ ಜಾಗ ಲಾಸ್ ವೇಗಸ್. ವೆಲ್ಕಮ್ ಟು ದ ಸನ್ ಸಿಟಿ. ವೇಗಸ್ ಬೇಬಿ. ನಾವು ಇವಾಗ ವೇಗಸ್ ಹೋಗ್ತಿದ್ದೀವಿ ನನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ. ಕೋಲ್ಡ್ ಪ್ಲೇ ಕಾನ್ಸರ್ಟ್ ಇದೆ. ಸೊ 9:30ಗೆ ನಮ್ಮ ಫ್ಲೈಟ್ ಇರೋದು. 7:30 ಊಬರ್ ಬುಕ್ ಮಾಡಿದ್ವಿ. ಲೆಟ್ಸ್ ಗೋ. Yay! Let's go to Vegas. Super excited ಮಾತ್ರ. ಫಸ್ಟ್ ಕಾನ್ಸರ್ಟ್ ನಮ್ಮದು ಲೈಫಿನ ಫಸ್ಟ್ ಕಾನ್ಸರ್ಟ್. ನಾವು ಹೊರಟ್ವಿ ಡ್ಯಾಲಸ್ ಟೆಕ್ಸಸ್ ಇಂದ. ಈ ಟ್ರಿಪ್ ತುಂಬಾ ಸ್ಪೆಷಲ್ ಆಗಿರುತ್ತೆ ಬಿಕಾಸ್ ನಾವು ಫಸ್ಟ್ ಟೈಮ್ ಕೋಲ್ಡ್ ಪ್ಲೇ ಕಾನ್ಸರ್ಟ್ನ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದೀವಿ ಆ್ಯಂಡ್ ಆಲ್ಸೋ ದಿಸ್ ಇಸ್ ಗೋಯಿಂಗ್ ಟು ಬಿ ಅವರ್ ಫಸ್ಟ್ ಕಾನ್ಸರ್ಟ್ ಎವರ್. ಅದ್ರ ಜೊತೆ ನಾವು ವೇಗಸ್ ಟ್ರಿಪ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ ಆ್ಯಂಡ್ ಆಲ್ಸೋ ದ ಮೋಸ್ಟ್ ಐಕಾನಿಕ್ ಸ್ಪಿಯರ್ನ ವಿಸಿಟ್ ಮಾಡ್ತಿದ್ದೀವಿ. ನಾವು ಮಾತ್ರ ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಸೊ ಲೆಟ್ಸ್ ಗೋ. ಮನೆಯಿಂದ ಯಾವ ಎಕ್ಸೈಟ್ಮೆಂಟಲ್ಲಿ ನಾವು ಹೊರಟಿದ್ವೋ ಅದೇ ಎಕ್ಸೈಟ್ಮೆಂಟಲ್ಲಿ ವೇಗಸ್ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಗ್ಯಾಮ್ಲಿಂಗ್ ಸ್ಲಾಟ್ ಮಷೀನ್ಸಿಂದ. ನಮಗಂತೂ ಗ್ಯಾಮಲ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸೊ ನಾವು ಬ್ಯಾಗ್ಸ್ನ ಪಿಕ್ ಮಾಡಿ ಹೊರಟ್ವಿ ನಮ್ಮ ಹೋಟೆಲ್ ಕಡೆ. ಫೈನಲಿ ನಾವು ರೂಮ್ನ ಚೆಕ್ ಇನ್ ಆದ್ವಿ. ರೂಮ್ ಅಂತೂ ಅಷ್ಟು ಹೇಳ್ಕೊಳ್ಳೋ ಆಗಿಲ್ಲ, ಬಟ್ ವ್ಯೂಸ್ ಮಾತ್ರ ತುಂಬ ಚೆನ್ನಾಗಿದೆ. ಆ್ಯಂಡ್ ಆಲ್ಸೋ ಈ ಹೋಟೆಲ್ ಸ್ಪೆಷಾಲಿಟಿ ಬಗ್ಗೆ, ಇನ್ಫ್ಯಾಕ್ಟ್ ಲಾಸ್ ವೇಗಸ್ನ ಹೋಟೆಲ್ಸ್ ಬಗ್ಗೆ, ರೆಸಾರ್ಟ್ಸ್ ಬಗ್ಗೆ ನಾನು ನಿಮಗೆ ಬೆಳಗ್ಗೆ ಹೇಳ್ತೀನಿ. ಗುಡ್ ನೈಟ್. ಗುಡ್ ಮಾರ್ನಿಂಗ್ ಫ್ರಮ್ ಲಾಸ್ ವೇಗಸ್. ನಮ್ಮ ರೂಮಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೀವು ನೋಡ್ತಿರೋದು ಲಾಸ್ ವೇಗಸ್ನ ಸ್ಟ್ರಿಪ್. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ವೇಗಸ್ನ. ರೆಡಿ ಫಾರ್ ಎಕ್ಸ್ಪ್ಲೋರಿಂಗ್ ವೇಗಸ್. ಇದು ನಮ್ಮ ರೂಮ್ ಮಾತ್ರ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ವ್ಯೂ ಚೆನ್ನಾಗಿದೆ. ವೇಗಸ್ ಅಂತಂದರೆ ಯಾವಾಗಲೂ ನಿಮಗೆ ಜ್ಞಾಪಕ ಆಗೋದು ವೇಗಸ್ನ ಗ್ಯಾಮ್ಲಿಂಗ್, ವೇಗಸ್ ನೈಟ್ ಲೈಫ್ ಆ್ಯಂಡ್ ಯು ನೋ ಆಲ್ ದೋಸ್ ನಿಯಾನ್ ಕಲರ್ಸ್. ಬಟ್ ಡೇ ಟೈಮ್ ಕೂಡ ವೇಗಸ್ ಸಖತ್ತಾಗಿ ಕಾಣುತ್ತೆ. ಆ್ಯಂಡ್ ನಾವಿವತ್ತು ಡೇ ಟೈಮಲ್ಲಿ ಸ್ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಸೊ ಲೆಟ್ಸ್ ಗೋ. ಸ್ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡೋದಕ್ಕಿಂತ ಮುಂಚೆ ನಾನು ನಿಮಗೆ ನಮ್ಮ ಹೋಟೆಲ್ ಬಗ್ಗೆ ಹೇಳ್ತೀನಿ. ನಾವು ಉಳ್ಕೊಂಡಿರೋದು ದ ಎಕ್ಸ್ಕ್ಯಾಲಿಬರ್ ಹೋಟೆಲಲ್ಲಿ. ಈ ಹೋಟೆಲ್ ಓಪನ್ ಆಗಿದ್ದು 1990ಯಲ್ಲಿ. ಓಪನ್ ಆದಾಗ ದಿಸ್ ವಾಸ್ ದಿ ಲಾರ್ಜೆಸ್ಟ್ ಹೋಟೆಲ್ ಇನ್ ದ ಹೋಲ್ ವರ್ಲ್ಡ್. 4,000 ರೂಮ್ ಇತ್ತು ಆ್ಯಂಡ್ ಆಲ್ಸೋ 70 ಎಕರ್ಸ್ ಲ್ಯಾಂಡ್ ಮೇಲೆ ಇದನ್ನು ಕಟ್ಸಿರೋದು. ನಿಮಗೆ ಈ ಹೋಟೆಲ್ನ ನೋಡ್ತಿದ್ರೆ ಯಾವುದೋ ಒಂದು ದೊಡ್ಡ ಅರಮನೆ ನೋಡ್ದಂಗೆ ಅನ್ನಿಸ್ತಿರ್ಬೋದಲ್ವಾ? ಯಾಕೆ ಅಂದರೆ ಈ ಹೋಟೆಲ್ನ ಥೀಮ್ ಇರೋದೇ ಅರಮನೆ ಥೀಮ್. ಅಂದರೆ ಈ ಹೋಟೆಲ್ ಕಟ್ಟಿಸ್ಬೇಕಾದ್ರೆ ಮಿಡಿವಲ್ ಕ್ಯಾಸಲ್ಸ್ನ ಥೀಮ್ ಇಟ್ಕೊಂಡೇ ಕಟ್ಸಿರೋದು. ಇನ್ಫ್ಯಾಕ್ಟ್ ಇದು ಒಂದೇ ಹೋಟೆಲ್ ಅಲ್ಲ, ವೇಗಸ್ ಸ್ಟ್ರಿಪ್ಪಲ್ಲಿರೋ ಪ್ರತಿಯೊಂದು ಹೋಟೆಲ್ಗೂ ಒಂದೊಂದು ಥೀಮ್ ಇರುತ್ತೆ. ಆ್ಯಂಡ್ ನಾವು ಈ ಸೀರೀಸಲ್ಲಿ ನಿಮಗೆ ಲಾಸ್ ವೇಗಸ್ ಸ್ಟ್ರಿಪ್ಪಿನ ಐಕಾನಿಕ್ ಹೋಟೆಲ್ಸನ್ನು ತೋರಿಸ್ತೀವಿ. ನಮ್ಮ ಇಂಡಿಯಾದ ಓಯೋ. ವೆಲ್ಕಮ್ ಟು ಲಾಸ್ ವೇಗಸ್. ಇಲ್ಲಿ ನೀವು ನೋಡ್ತಿದ್ದೀರಾ ದ ಫೇಮಸ್ ನ್ಯೂಯಾರ್ಕ್ ಹೋಟೆಲ್. ಈ ಹೋಟೆಲ್ ಮುಂದೆ ನೀವು ನೋಡ್ತಿರ್ಬೋದು ನ್ಯೂಯಾರ್ಕಲ್ಲಿರೋ ಎಲ್ಲ ಐಕಾನಿಕ್ ಬಿಲ್ಡಿಂಗ್ಸ್ ಇಲ್ಲಿದೆ. ಸ್ಟ್ಯಾಚ್ಯೂ ಆಫ್ ಲಿಬರ್ಟಿ, ಬ್ರೂಕ್ಲಿನ್ ಬ್ರಿಡ್ಜ್, ಸ್ಕೈ ಸ್ಕ್ರೇಪರ್ಸ್, ಈವನ್ ರೋಲರ್ ಕೋಸ್ಟರ್ಸು ನಡೀತಿದೆ ಹೋಟೆಲ್ ಮೇಲೆ. ಅಂದರೆ ಮುಂದ್ಗಡೆ ಎಲ್ಲ ಐಕಾನಿಕ್ ಸ್ಟ್ರಕ್ಚರ್ಸ್ನ ಇಟ್ಬಿಟ್ಟು ಅದ್ರ ಹಿಂದ್ಗಡೆ ನಿಮಗೆ ರೂಮ್ಸು ಮತ್ತು ಕಸಿನೋಸ್ ಎಲ್ಲ ಬರುತ್ತೆ. ಇದೇ ಥರ ಈ ಪ್ರತಿಯೊಂದು ಹೋಟ್ಲಲ್ಲೂ ಥೀಮ್ ವರ್ಕ್ ಆಗೋದು. ಎಷ್ಟೇ ಬೇರೆ ಬೇರೆ ಥೀಮ್ ಇದ್ರೂ ಪ್ರತಿಯೊಂದು ಹೋಟ್ಲಲ್ಲಿ ಕಾಮನ್ ಆಗಿರೋ ಒಂದೇ ಒಂದು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಕಸಿನೋ. ನೀವು ಎಂಟ್ರಿ ಆದ ಕೂಡಲೇ ನಿಮಗೆ ಕಾಣಿಸೋದೆ ಕಸಿನೋ. ಫುಲ್ ಎಲ್ಲ ರೆಸ್ಟೋರೆಂಟ್ಸು ಗ್ಯಾಮ್ಲಿಂಗ್ ಇಷ್ಟ ಇದ್ದವ್ರಿಗೆ ಮಾತ್ರ ಸ್ವರ್ಗ. ಚಾಕ್ಲೇಟ್ ವರ್ಲ್ಡ್ ಅಂತ ಫುಲ್ ಚಾಕ್ಲೇಟ್ಸ್ ಅಂಗಡಿ. ಆದರೆ ಇಲ್ಲಿ ಒಂದು ಆವ್ರೇಜ್ ಟೂರಿಸ್ಟು ಅಂದರೆ ಒಂದು ಆವ್ರೇಜ್ ವಿಸಿಟರು $500 ಕಳ್ಕೊತಾರೆ ಗ್ಯಾಮ್ಲಿಂಗಲ್ಲಿ. ಅಂದರೆ ಆಲ್ಮೋಸ್ಟ್ $40,000 ಕಳ್ಕೊತಾರೆ. ನ್ಯೂಯಾರ್ಕ್ ಕ್ಯೂಟ. ಹಾರ್ಡ್ ರಾಕ್ ಕೆಫೆ ನೈಟಿಗೆ ಫುಲ್ ಜಿಂಗ್
ನಾವು ನೆಕ್ಸ್ಟ್ ಹೋಗ್ತಿರೋದು ಈಟಲಿಗೆ ಊಟ ಮಾಡೋಕ್ಕೆ. ಈಟಲಿ ಬಂದ್ಬಿಟ್ಟು ಪಾರ್ಕ್ MGM ಅಲ್ಲಿರೋದು. ಇಲ್ಲಿಂದ ಎಲ್ಲ ಚೆನ್ನಾಗಿ ಕಾಣ್ತಿದೆ. ಇಲ್ಲೇ ಹೋಗ್ತಿರೋದು ನಾವು ಇಟಲಿ. ವೆಲ್ಕಮ್ ಟು ಇಟಲಿ ಅಟ್ ಪಾರ್ಕ್ MGM. ಪಿಜ್ಜಾ ತಿನ್ನೋಣ, ಪಿಜ್ಜಾ ಅದು ನೋಡು ಹೊಸ ಹಾರ್ಡ್ ರಾಕ್ ಕೆಫೆ. ರಾತ್ರಿ ಹೊತ್ತು ಮಾತ್ರ ಕ್ರೇಜಿ ಇರುತ್ತೆ, ಫುಲ್ ಲೈಟ್ಸು, ಚೆನ್ನಾಗಿ ಕಾಣುತ್ತೆ ಅನ್ಸುತ್ತೆ. ಲೆಟ್ಸ್ ಗೋ ಹ್ಯಾವ್ ಸಮ್ ಪಿಜ್ಜಾ. ವೇಗಸ್ಸಿಗೆ ನಾನು ಆಲ್ರೆಡಿ 2-3 ಸತಿ ಬಂದಿದ್ದೀನಿ, ಆದರೆ ಈಟಲಿನ ವಿಸಿಟ್ ಮಾಡ್ತಿರೋದು ಫಸ್ಟ್ ಟೈಮ್ ನಾವು. ಆ್ಯಂಡ್ ಓ ಮೈ ಗಾಡ್, ನನಗಂತೂ ಆಲ್ರೆಡಿ ತುಂಬ ಇಷ್ಟ ಆಗ್ತಿದೆ. ಬಿಕಾಸ್ ಎಷ್ಟೊಂದು ಡಿಫ್ರೆಂಟ್ ಆಪ್ಷನ್ಸ್ ಇದೆ ನಿಮಗೆ ಲಂಚ್ ಮಾಡೋಕ್ಕೆ. ಆ್ಯಂಡ್ ನಿಮಗೆ ಫ್ಯಾನ್ಸಿ ರೆಸ್ಟೋರೆಂಟ್ಸ್ ಕೂಡ ಇದೆ ಇಲ್ಲಿ. ನಾವಂತೂ ಸಖತ್ತಾಗಿರೋ ಪಿಜ್ಜಾ ತಿಂದು ಆ್ಯಂಡ್ ಫ್ರೆಶ್ ಆಗಿ ಮಾಡಿರೋ ಪಾಸ್ತಾ ತಿಂದು ನೆಕ್ಸ್ಟ್ ಸ್ಟ್ರಿಪ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟ್ವಿ. ನೀವು ನೋಡ್ತಿರೋ ಲಾಸ್ ವೇಗಸ್ ಯಾವಾಗಲೂ ಇಷ್ಟು ಜಗಮಗ ಆಗಿರಲಿಲ್ಲ. ಇನ್ಫ್ಯಾಕ್ಟ್ ಲಾಸ್ ವೇಗಸ್ ಒಂದು ದೊಡ್ಡ ಮರುಭೂಮಿ. 1905 ಅಲ್ಲಿ ಇಲ್ಲೊಂದು ಸ್ಮಾಲ್ ರೈಲ್ ರೋಡ್ ಸ್ಟಾಪ್ ಅಷ್ಟೇ ಇರುತ್ತೆ. 1930 ಅಲ್ಲಿ ಹೂವರ್ ಡ್ಯಾಮ್ ಕನ್ಸ್ಟ್ರಕ್ಷನ್ ನ ಸ್ಟಾರ್ಟ್ ಮಾಡ್ತಾರೆ ಅಂಡ್ ಅದೇ ವರ್ಷ ಗ್ಯಾಮ್ಲಿಂಗ್ ಕೂಡ ಲೀಗಲ್ ಆಗುತ್ತೆ. ಅಲ್ಲಿಂದ ಸ್ಟಾರ್ಟ್ ಆಯ್ತು ಲಾಸ್ ವೇಗಸ್ ಸ್ಟ್ರಿಪ್. ಫಾಸ್ಟ್ ಫಾರ್ವರ್ಡ್ ಇವತ್ತಿಗೆ ಲಾಸ್ ವೇಗಸ್ ಸ್ಟ್ರಿಪ್ ಬಂದ್ಬಿಟ್ಟು 4.2 ಮೈಲ್ಸ್ ಇದೆ, ಅಂದ್ರೆ 6.5 ಕಿಲೋಮೀಟರ್. ಇಲ್ಲಿ ನಾನ್ ಸ್ಟಾಪ್ ಎನರ್ಜಿ ಇರುತ್ತೆ ಅಂಡ್ ನಾನ್ ಸ್ಟಾಪ್ ಬಿಸ್ನೆಸ್ ನಡೆಯುತ್ತೆ. ಈ ಸ್ಟ್ರಿಪ್ನ ಪ್ರತಿದಿನ ಆಲ್ಮೋಸ್ಟ್ 1 ಲಕ್ಷ ಜನ ವಿಸಿಟರ್ಸ್ ವಿಸಿಟ್ ಮಾಡ್ತಾರೆ. ಅಂಡ್ ಸ್ಟ್ರಿಪ್ ಆಲ್ಮೋಸ್ಟ್ $10 to $20 ಬಿಲಿಯನ್ ಜನರೇಟ್ ಮಾಡುತ್ತೆ ಆನ್ಯುವಲಿ. ಇದನ್ನ ಒಂದು ದೊಡ್ಡ ಮಾಯಾನಗರ ಅಂತಾನೆ ಹೇಳ್ಬೋದು. ಈ ಸ್ಟ್ರಿಪ್ನ ಓಡಾಡೋದಂತೂ ತುಂಬಾನೇ ಈಸಿ. ಪ್ರತಿಯೊಂದು ಹೋಟೆಲ್ಸ್ ಕೂಡ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಅಂಡ್ ಆಲ್ಸೋ ನಿಮಗೆ ಎಲ್ಲ ಕಡೆ ಈ ತರ ಎಸ್ಕಲೇಟರ್ಸ್, ಸ್ಕೈ ವಾಕ್ಸ್ ಎಲ್ಲ ಇರುತ್ತೆ, ವಿಚ್ ಇಸ್ ವೆರಿ ಕನ್ವೀನಿಯಂಟ್ ಟು ವಾಕ್ ಅರೌಂಡ್. ಕಾಸ್ಮೋಪಾಲಿಟನ್ ಇದು ಹೀಗಿರುತ್ತೆ ನೋಡಿ ವೇಗಸ್. ಬೆಳಗ್ಗೆನೇ ಇಷ್ಟು ರಾತ್ರಿ ಎಷ್ಟು ನೈಟ್ ಲೈಫ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಲ್ಲ, ಲೈಟ್ಸ್ ಎಲ್ಲ ಲಿಟಪ್ ಅಂದ್ರೆ. ನಮ್ಮ ನೆಕ್ಸ್ಟ್ ಸ್ಟಾಪ್ ಬಂದ್ಬಿಟ್ಟು ಕಾಸ್ಮೋಪಾಲಿಟನ್ ಹೋಟೆಲ್. ಇಲ್ಲಿ ನೀವು ನೋಡ್ತಿದ್ದೀರಾ, ಲಿಟ್ರಲಿ ಬಾರ್ ಇದೆ ಒಂದು ಶ್ಯಾಂಡಲಿಯರ್ ಒಳಗಡೆ. ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ಕಾಣ್ತಿದೆ ನೋಡಿ. ಒಳ್ಳೆ ಜ್ಯುವೆಲ್ರಿ ಸ್ಟೋರ್ ಒಳಗಡೆ ಕುತ್ಕೊಂಡು ನೀವು ಊಟ ಮಾಡಿದ ಫೀಲಿಂಗ್ ಬರುತ್ತೆ. ಲೈಟಿಂಗು, ಸ್ಪಾರ್ಕಿಂಗು, ಬಾರ್ ಅದು. ಬಟ್ ಇದು ಫುಲ್ ಶ್ಯಾಂಡ್ಲಿಯರ್ ಒಳಗಡೆ ಬಾರು. ಎಷ್ಟು ಬ್ಯೂಟಿಫುಲ್ ಇದೆ. ಸ್ಟ್ರಿಪ್ ಮೇಲೆ ನೀವು ಯಾವುದೇ ಹೋಟೆಲಿಗೆ ಎಂಟರ್ ಆದ್ರೂ ಕಸಿನೋಸಿಗೆ ಹೋಗೋದು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಪ್ರತಿಯೊಂದು ಹೋಟ್ಲಲ್ಲೂ ಕಸಿನೋಸ್ ಇರೋದು ಕಾಮನ್. ಇನ್ಫ್ಯಾಕ್ಟ್ ಕಸಿನೋಸ್ನ ಸ್ಪೆಸಿಫಿಕ್ ವೇನಲ್ಲಿ ಡಿಸೈನ್ ಮಾಡಿರ್ತಾರೆ. ಯಾವುದೇ ಕಸಿನಲ್ಲೂ ನಿಮಗೆ ಕ್ಲಾಕ್ಸ್ ಕಾಣಲ್ಲ. ಕಾರ್ಪೆಟ್ಸ್ ಕೂಡ ಸ್ಪೆಸಿಫಿಕ್ ವೇನಲ್ಲಿ ಓರಿಯೆಂಟ್ ಮಾಡಿರ್ತಾರೆ. ಈವನ್ ಸ್ಲಾಟ್ ಮಷಿನ್ ಸೌಂಡ್ಸ್ ಕೂಡ ಸ್ಪೆಸಿಫಿಕಲಿ ಡೊಪಮೆಂಟ್ ಟ್ರಿಗರ್ ಆಗೋಕ್ಕೆ ಡಿಸೈನ್ ಮಾಡಿರ್ತಾರೆ. ಸೊ ದಟ್ ಜನ ಜಾಸ್ತಿ ಕುತ್ಕೊಳ್ಳಿ, ಜಾಸ್ತಿ ಆಟ ಆಡಲಿ ಅಂದ್ಬಿಟ್ಟು. ನಾವು ಕೂಡ ವೇಗಸ್ನ ಎಕ್ಸ್ಪೀರಿಯನ್ಸ್ ತಗೊಳಕ್ಕೆ ಒಂದು ಮಷಿನ್ ಹತ್ರ ಹೋಗಿ ಕುತ್ಕೊಂಡ್ವಿ. ಆಡಕ್ಕೆ ಬರ್ತಿರ್ಲಿಲ್ಲ, ಗೇಮಿಂಗ್ ರೂಲ್ಸ್ ಏನೂ ಗೊತ್ತಿರಲಿಲ್ಲ. ಟ್ರೈ ಮಾಡೋಣ ಅಂದ್ಬಿಟ್ಟು ಆಡಕ್ ಬರಲ್ಲ ಬಿಡಲ್ಲ ಸುಮ್ಮನೆ ಇನ್ಸೈಡ್ ಬೆಲ್ ಒನ್ ಸೆಂಟ್ ಹಾಕ್ಬೇಡ. ಫಿಗರ್ ಔಟ್ ಮಾಡೋಕ್ಕೆ ಒಂದು 10 ನಿಮಿಷ ಆಯಿತು. ಅದಾದ್ಮೇಲೆ ಒಂಚೂರು ಆಡಿದ್ವಿ. ನಾನು ಸ್ವಲ್ಪ ಕಲ್ತ್ಕೊಂಡೆ, ಚೆನ್ನಾಗಿ ಒಂದು ಸ್ವಲ್ಪ ಬಂತು. ಬಟ್ ಅಲ್ಟಿಮೇಟ್ಲಿ ಜಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಫನ್ನಿಗೋಸ್ಕರ ಅಷ್ಟೇ ಒಂದು $20 ಆಡಿದ್ದು ನಾವು. ಮಜಾ ಬಂತು. ಎಲ್ಲ ಎಕ್ಸ್ಪೆನ್ಸಿವ್ ಶೋರೂಮ್ಸ್, ಲೂವಿ ವಿಟಾನ್, ಪ್ರಾಡಾ, ಡಾಲ್ಚೆ ಗಬಾನಾ, ಟಾಮ್ ಫೋರ್ಡ್, ಎಲ್ಲ ಕ್ರೇಜಿ ಎಕ್ಸ್ಪೆನ್ಸಿವ್.
ಇದೇ ನೋಡಿ ವೇಗಸ್ ಟ್ರಿಪ್ಪಿನ ಮ್ಯಾಜಿಕ್ ಅಂದರೆ, ನೀವು ನಡ್ಕೊಂಡು ಹೋಗ್ತಿದ್ರೆ ನಿಮಗೆ ಪ್ರತಿಯೊಂದು ಹೋಟೆಲಲ್ಲೂ ಒಂದೊಂದು ಥೀಮ್ ಕಾಣಿಸುತ್ತೆ. ಐಫಿಲ್ ಟವರಿಂದ, ವೆನೇಷಿಯನ್ ಕೆನಾಲ್ಸಿಂದ, ಈಜಿಪ್ಷಿಯನ್ ಪಿರಾಮಿಡ್ಸ್ ಆ್ಯಂಡ್ ಇವನ್ ನ್ಯೂಯಾರ್ಕಿನ್ ಸ್ಕೈ ಸ್ಕ್ರೇಪರ್ಸ್ ಆ್ಯಂಡ್ ರೋಲರ್ ಕೋಸ್ಟರ್ಸ್ವರೆಗೂ ನಿಮಗೆ ಕಾಣಿಸುತ್ತೆ ಇಲ್ಲಿ. ಫೈನಲಿ ನಾವು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ವೇಗಸ್ಗೆ ಹೋಗ್ತಿದ್ದೀವಿ, ದಟ್ ಈಸ್ ದ ಬೆಲಾಜಿಯೋ ಹೋಟೆಲ್. ನಂಗೆ ಯಾಕೆ ಈ ಹೋಟೆಲ್ ತುಂಬ ಇಷ್ಟ ಅಂದರೆ ಇದ್ರದ್ದು ಆರ್ಕಿಟೆಕ್ಚರ್ ಆಗಿರ್ಬೋದು, ಅಥವಾ ಮೌಂಟೇನ್ ಶೋ ಆಗಿರ್ಬೋದು, ಅಥವಾ ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು, ಎಲ್ಲನೇ ತುಂಬ ಡ್ರೀಮಿ ಆಗಿದೆ. ಇಲ್ಲಿ ಪ್ಯಾರಿಸ್ಸು, ಐಫಿಲ್ ಟವರ್, ಇಲ್ಲಿ ಬೆಲಾಜಿಯೋ ವಾಟರ್ ಫೌಂಟೇನ್ ಶೋ, ಬ್ಯೂಟಿಫುಲ್. ಆ್ಯಂಡ್ ಬೆಲಾಜಿಯೋ, ಅದೇ ಬೆಲಾಜಿಯೋ ಬ್ಯೂಟಿಫುಲ್ ಆಗಿ ಕಾಣ್ತಿದೆ ವಾಟರ್ ಫೌಂಟೇನ್. ಬೆಲಾಜಿಯೋ ವಾಟರ್ ಫೌಂಟೇನ್ಸ್ ಬಂದ್ಬಿಟ್ಟು ಒನ್ ಆಫ್ ದ ಮೋಸ್ಟ್ ಫೋಟೋಗ್ರಾಫ್ಡ್ ಪ್ಲೇಸಸ್ ಇನ್ ವೇಗಸ್. ಈ ವಾಟರ್ ಫೌಂಟೇನ್ ಶೋ ಎವ್ರಿ 15 ಮಿನಿಟ್ಸಿಗೆ ನಡೆಯುತ್ತೆ. ಆ್ಯಂಡ್ ಶೋ ಕಾಸ್ಟ್ ಬಂದ್ಬಿಟ್ಟು ಆಲ್ಮೋಸ್ಟ್ $10,000 to $20,000 ಆಗುತ್ತೆ ಹೋಟೆಲ್ ಅವರಿಗೆ. ಆದರೂ ಕೂಡ ಇದು ಫ್ರೀ ಆಫ್ ಕಾಸ್ಟ್ ಇಟ್ಟಿದ್ದಾರೆ. ಬೆಲಾಜಿಯೋ ಫೌಂಟೇನ್. ಈ ಹೋಟೆಲ್ನ ಕಾನ್ಸೆಪ್ಟ್ ಬಂದ್ಬಿಟ್ಟು ಇಟಲಿಯ ಒಂದು ಲೇಕನ್ನೇ ರೀಕ್ರಿಯೇಟ್ ಮಾಡಿದ್ದಾರೆ, ಲೇಕ್ ಕೋಮೋ ಅಂತ. ಎಂಟೈರ್ ಇಟಾಲಿಯನ್ ವಿಲೇಜ್ನ ಈ ಮರುಭೂಮಿಯಲ್ಲಿ ಅವರು ರೀಕ್ರಿಯೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ 8 ಎಕರೆ ಮಾಡಿದ್ದಾರೆ. ರೆಸಾರ್ಟಿಗೆ ಬಂದ್ವಿ. ನಿಮೋ ವಾವ್, ಎಷ್ಟು ದೊಡ್ಡದಿದೆ ನೋಡಿ ಗಾಡಿ. ಫ್ಯಾಬುಲಸ್ ಅಂತದ್ರ ಹೆಸರು. ಫುಲ್ ರೆಸಾರ್ಟ್ ಇದು. ಫುಲ್ ಫ್ರೆಂಚ್ ಆರ್ಕಿಟೆಕ್ಚರಲ್ಲಿ ಮಾಡಿದ್ದಾರೆ. ಡೀಟೇಲ್ಸ್, ಪೇಂಟಿಂಗ್ಸ್, ಕೋರಲ್. ನಾವಿವಾಗ ಎಂಟರ್ ಆಗ್ತಿದ್ದೀವಿ ದ ಮೋಸ್ಟ್ ಫೇಮಸ್ ಬೆಲಾಜಿಯೋ ಹೋಟೆಲ್. ನೋಡ್ತಿದ್ದೀರಾ ಲಾಬಿ, ರಿಸೆಪ್ಷನ್ ಏರಿಯಾನ ಎಷ್ಟು ಬ್ಯೂಟಿಫುಲ್ ಆಗಿದೆ. ಹೋಟೆಲ್ ಒಳಗಡೆನೆ ಎಲ್ಲ ಬ್ರ್ಯಾಂಡೆಡ್ ಶೋರೂಮ್ಸು, ವ್ಯಾಲೆಂಟಿನೋ, ಕಾರ್ಟಿಯರ್. ಇಲ್ಲಿ ಬೊಟಾನಿಕಲ್ ಗಾರ್ಡನ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೀಲಿಂಗ್ ನೋಡಿ, ಆ ಡೀಟೇಲ್ಸ್ ನೋಡಿ, ಎಷ್ಟು ಚೆನ್ನಾಗಿರುತ್ತೆ. ರೋಲೆಕ್ಸ್ ಅಂಗಡಿ ಹೋಟೆಲ್ ಒಳಗಡೆ. ಬೆಲಾಜಿಯೋ ಬೊಟಾನಿಕಲ್ ಗಾರ್ಡನ್ಸ್ ಅಂತೂ ತುಂಬಾನೇ ಪಾಪ್ಯುಲರ್. ಯಾಕಪ್ಪ ಅಂತಂದರೆ ಇಲ್ಲಿ ಎವ್ರಿ ಸೀಸನಿಗೆ ಥೀಮ್ ಚೇಂಜ್ ಆಗುತ್ತೆ. ಸ್ಪ್ರಿಂಗ್, ಸಮ್ಮರ್, ಫಾಲ್, ವಿಂಟರ್ ಆ್ಯಂಡ್ ಆಲ್ಸೋ ಲೂನಾರ್ ಡೆಕೋರೇಷನ್ಸ್ ನಡೆಯುತ್ತೆ. ಎವ್ರಿ ಸೀಸನ್ ಒಂದೊಂದು ಥೀಮ್ ಇರುತ್ತೆ. ಆಯಿತು, ಈ ಸತಿ ಥೀಮ್ ಏನಿದೆ ಗೊತ್ತಿಲ್ಲ, ಮಾತ್ರ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಇಬ್ರು ಜೊತೆಲಿ. ಆ್ಯಂಡ್ ನಾವು ಈ ಸಲ ವಿಸಿಟ್ ಮಾಡಿದಾಗ ದ ಥೀಮ್ ವಾಸ್ ಗ್ಲಾಮ್ ಮಿನಾಜ್ರೆ, ಅಂದರೆ ಪ್ರಾಣಿ ಸಂಗ್ರಹಾಲಯ. ಲಿಟ್ರಲಿ ವಿಮ್ಸಿಕಲ್ ವೇನಲ್ಲಿ ಆ್ಯನಿಮಲ್ಸ್ನ ಫ್ಯಾನ್ಸಿ ಕಾಸ್ಟ್ಯೂಮ್ಸಲ್ಲಿ ಡಿಸೈನ್ ಮಾಡಿಬಿಟ್ಟು ಲಕ್ಸುರಿಯಸ್ ಬೆಡ್ಸ್ ಮೇಲೆ ಅವ್ರನ್ನೆಲ್ಲನೂ ಡಿಸ್ಪ್ಲೇಗೆ ಇಟ್ಟಿದ್ರು. ತುಂಬ ಅಂದರೆ ತುಂಬಾ ಕ್ರಿಯೇಟಿವ್ ಆಗಿತ್ತು. ಆ್ಯಂಡ್ ಆಲ್ಮೋಸ್ಟ್ 3D ಎಫೆಕ್ಟ್ ಇತ್ತು ಪ್ರತಿಯೊಂದು. ನೀವು ನಂಬಲ್ಲ, ಇವೆಲ್ಲ ಗಾರ್ಡನ್ ಕಾನ್ಸೆಪ್ಟ್ಸ್ನ ಎಕ್ಸಿಕ್ಯೂಟ್ ಮಾಡೋಕ್ಕೆ ಆಲ್ಮೋಸ್ಟ್ 140 ಆರ್ಟಿಕಲ್ಚರಿಸ್ಟ್ ಕೆಲಸ ಮಾಡ್ತಾರೆ. ಆ್ಯಂಡ್ 100,000 ಪ್ಲಾಂಟ್ಸ್ನ ಯೂಸ್ ಮಾಡ್ತಾರೆ. ಕುದುರೆ, ರಾಜ, ರಾಣಿ, ಎಲಿಫೆಂಟ್. ಹಿಂದೆ ಫುಲ್ ಚೆಸ್ ಬೋರ್ಡ್ ಇದೆ. ಓ, ಎಲ್ಲ ಆಯ್ತು ನೋಡು, ಫುಲ್ ಚೆಸ್ ಬೋರ್ಡ್ ಏನು ಸೆಟ್ ಇದೆ, ಬ್ಯೂಟಿಫುಲ್. ಆಕಿ ರಾಣಿ ಜೀಬ್ರಾ ಮಲಗಿದೆ, ಚೆನ್ನಾಗಿದೆ. ಇನ್ನೊಂದು ಜೀಬ್ರಾ ಏನಿದೆ ಎಲ್ಲಿ ಕಿಂಗ್. ಆಗಿತ್ತು ಬೊಟಾನಿಕಲ್ ಗಾರ್ಡನ್ ಮುಗೀತು. ಇವಾಗ ನಾವು ಚಾಕ್ಲೇಟ್ ತಿನ್ನಕ್ ಹೋಗ್ತಿದ್ವಿ, ಡೆಸರ್ಟ್. ಚೆನ್ನಾಗಿತ್ತಲ್ಲ. ಬೊಟಾನಿಕಲ್ ಗಾರ್ಡನ್ಸ್ನ ಎಂಜಾಯ್ ಮಾಡಿಬಿಟ್ಟು ನಾವು ಹೊರಟ್ವಿ ನಮ್ಮ ಫೇವ್ರೆಟ್ ಕ್ರೇಪ್ಸ್ ತಿನ್ನೋಕ್ಕೆ ಅಂತ. ವರ್ಲ್ಡ್ಸ್ ಲಾರ್ಜೆಸ್ಟ್ ಚಾಕ್ಲೇಟ್ ಫೌಂಟೇನ್ ಅಂತ, ನೋಡೋಣ ಹೆಂಗಿರುತ್ತೆ ಅಂತ. ಇಲ್ಲಿ ನೀವು ನೋಡ್ತಿದ್ದೀರಾ ವರ್ಲ್ಡ್ಸ್ ಲಾರ್ಜೆಸ್ಟ್ ಚಾಕ್ಲೇಟ್ ಫೌಂಟೇನ್. ಇದು 27 feet ಟಾಲ್ ಇದೆ ಆ್ಯಂಡ್ 2 tons ಆಫ್ ಮೆಲ್ಟೆಡ್ ಚಾಕ್ಲೇಟ್ ಫ್ಲೋ ಆಗುತ್ತೆ ಯಾವಾಗಲೂ. ಕ್ರೇಪ್ಸ್ನ ತಿಂದ್ಬಿಟ್ಟು ನಾವು ಹೊರಟ್ವಿ ರೂಮಿಗೆ. ಕ್ವಿಕ್ ನ್ಯಾಪ್ ತೊಗೊಂಡು ಲಾಸ್ ವೇಗಸ್ನ ನೈಟಲ್ಲಿ ನೋಡೋಕ್ಕೆ ಸ್ಪಾರ್ಕ್ಲಿಂಗ್ ಆಗಿರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡ್ತಿದ್ದೀರಾ ನೈಟಲ್ಲಂತೂ ಲಾಸ್ ವೇಗಸ್ ಸಖತ್ತಾಗಿ ಸ್ಪಾರ್ಕಲ್ ಆಗ್ತಿದೆ. ನ್ಯೂಯಾರ್ಕ್ ಆದಮೇಲೆ ಲಾಸ್ ವೇಗಸ್ ಇಸ್ ದ ಮೋಸ್ಟ್ ಲಿಟ್ ಅಪ್ ಸಿಟಿ ಇನ್ ದ ಎಂಟೈರ್ US. ಇಡೀ ಸ್ಟ್ರಿಪ್ಪಲ್ಲಿ ಲಿಟ್ ಅಪ್ ಆಗಿರುತ್ತೆ ನೈಟಲ್ಲಿ. ಸಖತ್ತಾಗಿ ಕಾಣುತ್ತೆ ನೋಡೋಕೆ ಮಾತ್ರ.
ಊಟ ಮಾಡಕ್ಕೆ ನಾವು ನ್ಯೂಯಾರ್ಕ್ ಹೋಟೆಲಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ತಿದ್ದೀರಾ ನೀವು, ನ್ಯೂಯಾರ್ಕಿನ ಎಲ್ಲ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಸ್ ಮತ್ತು ಬಿಲ್ಡಿಂಗ್ಸ್ನ ರೆಪ್ಲಿಕಾ ಮಾಡಿದ್ದಾರೆ. ಕ್ಯಾಲಿಫೋರ್ನಿಯಾ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ ಆ್ಯಂಡ್ ಚನ್ನು ಗ್ರಿಲ್ ಚಿಕನ್ ಸ್ಯಾಂಡ್ವಿಚ್ ತೊಗೊಂಡಿದ್ದೀನಿ. ಗ್ಯಾಮ್ಲಿಂಗ್ ಒಂದೇ ಅಲ್ಲ, ಲಾಸ್ ವೇಗಸಲ್ಲಿ ಎಷ್ಟೊಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಕೂಲ್ ಸ್ಟೋರ್ಸ್ ಇದೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. M&M ಸ್ಟೋರ್ ಆಗಿರ್ಬೋದು, ಹರ್ಷೀಸ್ ಆಗಿರ್ಬೋದು, ಕೋಕೋ ಕೋಲಾ ಸ್ಟೋರ್ ಆಗಿರ್ಬೋದು, ಈವನ್ ಮಕ್ಳಿಗೆ ಕೂಡ ಇಲ್ಲಿ ತುಂಬಾ ಎಂಜಾಯ್ಮೆಂಟ್ ಇದೆ. ನಾನು ಮತ್ತು ಚನ್ನು ಕೂಡ ಇವೆಲ್ಲ ಸ್ಟೋರ್ಸ್ನ ಎಕ್ಸ್ಪ್ಲೋರ್ ಮಾಡಿದ್ವಿ. ನನಗಂತೂ ತುಂಬಾ ಮಜಾ ಬಂತು. ಇಂಡಿಯನ್ ಜಮ್ಸ್ ಇದೆ. ಆಮೇಲೆ ಎನಿ ಡೇ ಇಂಡಿಯನ್ ಜಮ್ಸ್. ಬೇಬ್ M&M or Indian gems? Obviously gems. Peanut butter jelly ಅಂತ. ನಮಗಂತೂ ಈ ಮಾಯಾನಗರ ತುಂಬಾ ಇಷ್ಟ ಆಯಿತು. ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ ತಿಳಿಸಿ ನಿಮಗೆ ಹೇಗೆ ಅನ್ನಿಸ್ತು ಅಂತ. ನಮ್ಮ ನೆಕ್ಸ್ಟ್ ವೇಗಸ್ ಸೀರೀಸ್ ಸಖತ್ ಎಪಿಕ್ ಆಗಿರುತ್ತೆ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ 2 Tickets Anywhere. See you guys in our next vlog. Bye bye.